ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಎಲ್ಲ ಚೆನ್ನಾಗಿದ್ದೀರಾ? ದಯಮಾಡಿ ಹೊರಗಡೆ ಯಾರಿದ್ದೀರೋ ಅವರು ಬಂದು ಮಂದಿರದ ಮುಂದೆ ಕೂತ್ಕೊಳ್ಬೇಕು. ಸ್ಥಳ ಇರ್ಲಾರ್ದಂಗಿದ್ರೆ ಮಂದಿರದ ಮುಂದೆ ಸ್ಥಳ ಇದೆಯಾ? ಕೂತ್ಕೊಳ್ಬೇಕು. ಪ್ರಿಯವಾದವರೇ, ಈ ಅವಕಾಶವನ್ನು ನೀವು ಕಳ್ಕೊಳ್ಬೇಡ್ರಿ. ನಿಮಗೆ ಮೊದಲೇ ತಿಳಿಸಲ್ಪಟ್ಟಿದೆ, ನಿಮ್ಮ ಮೊಬೈಲ್ಗಳು ಸ್ವಿಚ್ ಆಫ್ ಇರಬೇಕು. ಈಗ ಮಾತಾಡುವಂಥದ್ದು ಮನುಷ್ಯರ ಸಂಗಡ ಅಲ್ಲ, ರಾಜಕೀಯ ವ್ಯಕ್ತಿಗಳ ಸಂಗಡ ಅಲ್ಲ, ಅಥವಾ ಒಬ್ಬ ಧರ್ಮದ ಅಧಿಕಾರಿಯ ಸಂಗಡ ಅಲ್ಲ, ಅಥವಾ ಗುರುಗಳ ಸಂಗಡ ಅಲ್ಲ. ದೇವರು ನಿನ್ನ ಸಂಗಡ ಮಾತಾಡೋದಕ್ಕಾಗಿ ಇಷ್ಟಪಟ್ಟಿದ್ದಾರೆ. ಪ್ರೇಮ ಚಪ್ಪಳೆ ಬರಲಿಲ್ಲ. ಸಂತೋಷನ ದೇವರ ಮುಗ್ಗರು ಮಾತಾಡೋದು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪರಲೋಕದಲ್ಲಿ ಸಂತೋಷ ಇದೆ, ಪರಲೋಕದಲ್ಲಿ ಆನಂದ ಇದೆ, ಪರಲೋಕದಲ್ಲಿ ಸಮಾಧಾನ ಇದೆ, ಪರಲೋಕದಲ್ಲಿ ಸುಖ ಇದೆ, ಪರಲೋಕದಲ್ಲಿ ಸೌಖ್ಯ ಇದೆ, ಪರಲೋಕದಲ್ಲಿ ಪ್ರಿಯವಾದವರೇ ಬೇಕಾದಷ್ಟು ಬಂಗಾರ ಇದೆ. ಹೌದಾ? ಅಂದ್ರೇನು? ಬಂಗಾರದ ಮನೆನೇ ಇದೆ, ಬಂಗಾರದಿಂದ ತಯಾರು ಮಾಡಲ್ಪಟ್ಟಿದೆ. ಯಾವುದ್ರೆ? ಪರಲೋಕ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪರಲೋಕದಲ್ಲಿ ಪರಿಶುದ್ಧತೆ ಇದೆ ಪ್ರಿಯರೇ. ಏನಿದೆ? ಪರಿಶುದ್ಧತೆ. ಪರಿಶುದ್ಧತೆ ಉಳ್ಳವರು ಮಾತ್ರ ಪರಲೋಕದಲ್ಲಿ ಪ್ರವೇಶ ಮಾಡ್ತಾರೆ. ಪರಿಶುದ್ಧತೆ ಇಲ್ಲದಿದ್ದರೆ ಪಾತಾಳದಲ್ಲಿ ಪ್ರವೇಶ ಮಾಡ್ತಾರೆ. ನಾವೆಲ್ಲರೂ ಕೂಡ ಪರಲೋಕದಿಂದ ಭೂಲೋಕಕ್ಕೆ ಬಂದವರು. ನರಕದಿಂದ ಯಾರು ಭೂಲೋಕಕ್ಕೆ ಬಂದಿಲ್ಲ. ಭೂಮಿಯಲ್ಲಿ ಜನಿಸಿ ಗತಿಸಿ ಹೋದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾನೆ. ಆದರೆ ಬಿಟ್ಟು ಬಂದಿರುವ ಮನೆ, ಬೆಂಗಳೂರಿಗೆ ದುಡಿಯಕ್ಕೆ ಹೋಗ್ತೀರಿ, ಇನ್ನೊಂದೂರಿಗೆ ದುಡಿಯಕ್ಕೆ ಹೋಗ್ತೀರಿ, ಅಥವಾ ಮದುವೆ ಮುಂಚೆ ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ತಿರುಗಿ ಮಡಿಸಿ ಇಲ್ಲಿಗೆ ಬರ್ತಾರೆ ನೀವು. ಇಲ್ಲಿ ಮಜಾ ಐತಪ್ಪ, ಲಡ್ಡು ದಿನ ಲಡ್ಡು ತಿನ್ಬೋದು, ಒಳ್ಳೊಳ್ಳೆ ಅಡಿಗೆ ಊಟ ಮಾಡ್ಬೋದು ಅಂತ ತಿಳ್ಕೊಂಡು ಅಲ್ಲೇ ಇರೋಕ್ಕಾಗುತ್ತಾ? ಮತ್ತೆ ಎಲ್ಲಿಗೆ ಬರ್ಬೇಕು ನೀವು? ಮನೆಗೆ ಬರ್ಬೇಕು. ಅದೇ ಪ್ರಕಾರವಾಗಿ ಭೂಮಿಯಲ್ಲಿ ಹುಟ್ಟಿದ ಮನುಷ್ಯ ಗಿಟ್ಟಲೇಬೇಕು. ಭೂಮಿಯಲ್ಲಿ ಹುಟ್ಟಿದ ಮನುಷ್ಯ ಒಂದು ದಿವಸ ಸೇರಲೇಬೇಕು. ಆದರೆ ಬರುವಾಗ ಭೂಮಿ ಮೇಲೆ ದೇವರು ನಿನ್ನನ್ನು ಹಾಕಿದ್ದಾನೆ. ಆದರೆ ಹೋಗುವಾಗ ನೀನೇ ಅದನ್ನು ಆರಿಸ್ಕೊಳ್ಬೇಕು. ಬಂಧು ಮನೆಗೆ ಜ್ಞಾಪಕ ಬೇಕಾದ್ರೆ, ಬಂಧು ಮನೆಗೆ ನೀನು ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ನಿಜವಾದ ದೇವರಂತ ನೀನು ನಂಬಬೇಕು. ನಿಜ ಅಂದ್ರೆ ಅರ್ಥ ಏನ್ರಿ? ಅದರ ಏನು ಕಲ್ಮಶ ಇಲ್ಲ ಅಂತ ಅರ್ಥ. ಲೋಕದ ಮಾಲಿನ್ಯ ಪಾಪದೊಳಗೆ ನೀನು ಬಿದ್ದು ಪರಲೋಕಕ್ಕೆ ವಾಪಸ್ಸನಾಗುವುದಕ್ಕಾಗಿ ನೀನು ಪರಿತಾಪಿಸಿದ್ರು ಕೂಡ ನಿನಗೆ ಅದು ಸಿಗಲ್ಲ. ಆದರೆ ನಿನ್ನಂತ ಪಾಪಿಯನ್ನ ರಕ್ಷಿಸುವುದಕ್ಕಾಗಿ, ಆ ಪರಲೋಕದ ಭಾಗ್ಯವನ್ನು ನೀನು ಹೊಂದುವುದಕ್ಕಾಗಿ ಆತ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿ ಮಾಡ್ಯಾನ ಪ್ರಿಯರೇ. ಕೆಲವರು ಬರ್ತಾರೆ ಪ್ರಿಯರೇ, ಕುರ್ಚಿಗಳು ನೋಡ್ತಾರೆ, ಮನೆಗೆ ಬಂದ್ರೆ ಕುರ್ಚಿಗಳು ನೋಡ್ತಾರೆ, ಕೆಳಗೆ ಕುಂದ್ರಕ್ಕೆ ಆಗಲ್ಲ. ಅದೇ ಕೆಂಪು ಬಟ್ಟೆ ಕಣ್ಣ ಬಂದು ಅಷ್ಟೇ ದೂರದ ನಮಸ್ಕಾರ, ಅಡ್ಡ ನಮಸ್ಕಾರ, ಉದ್ದ ನಮಸ್ಕಾರ. ಪ್ರಿಯವಾದವರೇ, ಪರಲೋಕದ ಪ್ರತಿನಿಧಿಗಳು, ಪರಲೋಕದ ಶರಣರು, ಅವರಿಗೆ ನೀವು ಎಷ್ಟು ಪ್ರಾಧಾನ್ಯತೆ ಕೊಡಬೇಕು? ಯಾಕೆ? ಪರಲೋಕದ ದೇವರು ಅವ್ರನ್ನ ಆರಿಸಿಕೊಂಡು ಅವರ ಮೂಲಕವಾಗಿ ನಿಮ್ಮನ್ನು ಸಂಧಿಸ್ತಾನೆ, ನಿಮ್ಮ ಸಂಗಡ ಮಾತಾಡ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಇಡೀ ಲೋಕಗಳನ್ನು ಉಂಟು ಮಾಡಿದ ದೇವರು, ಇಡೀ ಸೃಷ್ಟಿಯನ್ನು ಉಂಟು ಮಾಡಿದ ದೇವರು ಆತ ಕುರ್ಚಿ ಬಿಟ್ಟು ಕೆಳಗಿಳಿದಿದ್ದಾನೆ ಪ್ರಿಯರೇ.
ಸಿಂಹಾಸನವನ್ನು ಬಿಟ್ಟು ಕೆಳಗಿದ್ದಾನೆ, ಕೆಳಗೆ ಇಳಿದಿದ್ದಾನೆ ಪ್ರಿಯರು. ಯಾರ ಸಲುವಾಗಿ? ನೀನು ಪರಲೋಕದಿಂದ ಭೂಲೋಕಕ್ಕೆ ನಿನ್ನನ್ನು ಕಳಿಸಿದ್ದೇನೆ. ನನ್ನ ಮಗನ ನನ್ನ ವಿಷಯ ತಿಳ್ಕೊಳ್ಬೇಕು, ನನ್ನನ್ನು ನಂಬಬೇಕು, ನನ್ನ ರಾಜ್ಯದೊಳಗೆ ನನ್ನ ಮಗ ಇರಬೇಕಂತ ತಿಳ್ಕೊಂಡು ನಿನಗೋಸ್ಕರವಾಗಿ ಸಿಂಹಾಸನವನ್ನು ತ್ಯಾಗ ಮಾಡಿ ಭೂಲೋಕಕ್ಕೆ ಬಂದಿದ್ದಾನೆ ಪ್ರಿಯರು. ಅನೇಕರು ದೇವಲೋಕದಿಂದ ಭೂಲೋಕಕ್ಕೆ ದೇವರು ಕಳಿಸಿದ್ದಾರೆ. ಆದರೆ ಕಳಿಸಿದವರು ಯಾರು ಕೂಡ ದೇವಲೋಕದಲ್ಲಿ ಇರ್ತಕ್ಕಂಥ ಪರಿಶುದ್ಧತೆಯಿಂದ ಅವರು ಈ ಲೋಕದೊಳಗೆ ಜೀವಿಸಲಿಲ್ಲ. ಎಲ್ಲರೂ ಗಚ್ಚಿ ಹೋದ್ರೆ ಎಲ್ಲರನ್ನ ಭೂಮಿ ನುಂಗಿ ಬಿಡಿತು ಪ್ರಿಯರೇ. ಎಲ್ಲ ಶರಣರು ಎಲ್ಲಿದ್ದಾರೆ? ಎಲ್ಲ ಗುರುಗಳು ಎಲ್ಲಿದ್ದಾರೆ? ಎಲ್ಲ ಮಾನವರು ಎಲ್ಲಿದ್ದಾರೆ? ಭೂಮಿ ನುಂಗಿ ಹಾಕಿದೆ ಎಲ್ಲರನ್ನ. ನುಂಗಲಾರದ ವ್ಯಕ್ತಿ ಒಬ್ಬ ಯಾರು ಗೊತ್ತಾ? ಅದು ಸೃಷ್ಟಿಕರ್ತನಾದ ದೇವರು. ಗೊಬ್ಬೆ ಓಡಿಸಕ್ ಬರಲ್ಲ ನಿಮಗೆ, ಆಗಲ್ಲ. ಹಲ್ಲಿಲೂಯ, ಹಲ್ಲಿಲೂಯ, ಹಲ್ಲಿಲೂಯ. ಅಯ್ಯೋ, ಇನ್ನು ಗಟ್ಟಿಗೆ ಹಲ್ಲಿಲೂಯ. ಹಲ್ಲಿಲೂಯ. ಬಹಳಷ್ಟು ಗಟ್ಟಿಯಾಗಿ ದೇವರನ್ನ ಸ್ತುತಿ ಮಾಡ್ತಾರೆ. ಹಲ್ಲಿಲೂಯ ದೇವರಿಗೆ ಸ್ತೋತ್ರ. ಹಲ್ಲಿಲೂಯ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಇವತ್ತು ಆ ದೇವರು ನಿನ್ನೊಳಗೆ ಇರುವುದಕ್ಕಾಗಿ ಇಷ್ಟಪಟ್ಟಿದ್ದಾನೆ, ನಿನ್ನೊಂದಿಗೆ ಇರುವುದಕ್ಕಾಗಿ ಇಷ್ಟಪಟ್ಟಿದ್ದಾನೆ, ನಿನ್ನೊಳಗೆ ಪ್ರವೇಶ ಮಾಡುವುದಕ್ಕಾಗಿ ಇಷ್ಟಪಟ್ಟಿದ್ದಾನೆ. ಆ ಪರಲೋಕದ ಆನಂದ ನಿನ್ನಲ್ಲಿ ತುಂಬಿಸಿ ಲೋಕದಲ್ಲಿ ಬರುವಂತ ಕಷ್ಟ, ದುಃಖ, ನೋವು, ಬಾಧೆ, ರೋಗ ಎಲ್ಲವುಗಳನ್ನು ತೊಳೆದು ಹಾಕುವ ಸಾಮರ್ಥ್ಯ ಕೊಡೋದಕ್ಕಾಗಿ ಆತನ ಈ ಶ್ರಮದಲ್ಲಿ ಬಂದಿದ್ದಾನೆ. ಆಮೆನ್. ನೋಡ್ರಿ, ಒಂದೇ ಒಂದು ವಾಕ್ಯ ಓದಿಸ್ತೀನಿ. ವಿಶ್ವಮೊದಲೇ ದಿನಕರೆಯರು ಸಂಪೂರ್ಣವಾಗಿ ಪರಿಶುದ್ಧಾತ್ಮ ಬಲದಿಂದ ದೇವರು ನಿಮ್ಮ ಸಂಗಡ ಮಾತಾಡ್ತಿರ್ತಾರೆ. ಯಾಕೆ ಗೊತ್ತಾ? ಗರ್ಭದಲ್ಲಿರುವಾಗಲೇ ನಮ್ಮ ಪಾಸ್ಟ್ರಮ್ಮನವ್ರು ಏನು ಮಾಡಿದ್ದಾರೆ? ಅರ್ಪಣೆ ಮಾಡಿದ್ದಾರೆ ಪ್ರಿಯ. ಯಾರಿಗೆ? ದೇವರಿಗೆ. ಗರ್ಭದಲ್ಲಿರುವಾಗಲೇ. ಹಲ್ಲೆಲೂಯ. ಆವತ್ತು ಬೈಬಲ್ನಲ್ಲಿ ಒಬ್ರು ಅರ್ಪಣೆ ಮಾಡಿದ್ರು. ಯಾರು ಗೊತ್ತಾ? ಎಲ್ಕಾನ ಸತಿ. ಹೌದ್ರಿ? 12 ಬಂಜತನದಲ್ಲಿರ್ತಕ್ಕಂಥ 12 ಮಕ್ಕಳಾಗಲಿರ್ತಕ್ಕಂಥ 12 ದೇವರೇ ಅಂತ ತಿಳ್ಕೊಂಡು ಕಣ್ಣೀರಿಟ್ಟು ದೇವರ ಸನ್ನಿಧಾನದಲ್ಲಿ ದೇವರನ್ನ ಕೇಳಿಬಿಟ್ಟು ಮಗುನ ಏನ್ ಮಾಡಿದ್ಲು? ಪಡ್ಕೊಂಡು ಅರ್ಪಣೆ ಮಾಡಿದ್ಲು ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ದೇವರು ಯಾರಿಗೆ ಒಲಿಯುತ್ತಾನೆ? ದೇವರು ಯಾರಿಗೆ ಒಲಿತಾನಪ್ಪ? ಲೋಕದ ಕುರಿತು 14ನೇ ವಚನ 2ನೇ ಅಧ್ಯಾಯ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ. ಎಲ್ಲಿ ಗಟ್ಟಿ ಭೂಲೋಕಕ್ಕೆ ದೇವರು ಬಂದಿರುವಂಥದ್ದು, ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಿರುವಂಥದ್ದು ದೇವರಿಗೆ. ಅಲ್ಲಿ ಮೇಲ್ಲೋಕದಲ್ಲಿ ಮಹಿಮೆ. ಹಲ್ಲೆಲೂಯ. ಆಮೇಲೆ ಮನುಷ್ಯರು ಸಮಾಧಾನ ಇಲ್ಲದೆ ಅಲಿದಾಡ್ತಾ ಇದ್ದಾರೆ, ಆದರೆ ಮನುಷ್ಯರೊಳಗೆ ಸಮಾಧಾನ. ಸಮಾಧಾನ ಯಾವಾಗ ಬರುತ್ತೆ? ಆ ಭೂಲೋಕದಲ್ಲಿ ಪ್ರವೇಶ ಮಾಡಿರುವ ಆ ದೇವರನ್ನು ನೀನು ಸ್ವೀಕಾರ ಮಾಡಿದಾಗ. ಯಾಕಂದ್ರೆ ಆತನೇ ಸಮಾಧಾನ ಪ್ರಿಯನ. ಬಯಸೋದ ಅವಾಗ ನಿನಗೆ ಸಮಾಧಾನ ಬರುತ್ತೆ. ಆತನೇ ದೇವರಾಗಿದ್ದಾನೆ ಪ್ರಿಯರೇ. ಬಯಸೋದ ಇನ್ನ ಒಂದು ವಚನ ಪ್ರಿಯರೇ ಓದಿಸುವುದಕ್ಕೆ ನಾನು ಇಷ್ಟಪಡ್ತೀನಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಯೋಹಾನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ, ಶ್ರೀ ಯೋಹಾನನು ಬರೆದ ಸುವಾರ್ತೆ. ಹಲ್ಲೆಲೂಯ.
1ನೇ ಅಧ್ಯಾಯ 16, 18. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿದೆವು. ದೇವರನ್ನ ಯಾರೂ ಎಂದೂ ಕಂಡಿಲ್ಲ. ದೇವರನ್ನ ಯಾರು ಎಂದು ಕಂಡಿಲ್ಲ. ಭೂಲೋಕದಲ್ಲಿ ವಾಸ ಮಾಡುವ ಯಾವ ಶರಣರು, ಯಾವ ಮನುಷ್ಯರು ಕೂಡ ದೇವರನ್ನ ಎಂದೂ ಕಂಡಿಲ್ಲ. ಯಾವ ಯುಗಗಳಲ್ಲಿ ಕೂಡ ಕಂಡಿಲ್ಲ ಪ್ರಿಯರೇ. ಆದರೆ ಮುಂದೆ ಓದೋಣ. ಯಾವನು ಏಕಪುತ್ರನು, ಯಾವಾತನು ಏಕಪುತ್ರನು, ಸ್ವತಃ ದೇವರು ಆಗಿದ್ದು, ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ, ಆತನೇ ತಿಳಿಯಪಡಿಸಿದನು. ದೇವ್ರು ಯಾರಂತ ದೇವರೇ ಲೋಕಕ್ಕೆ ಬಂದು ತಿಳಿಯಪಡಿಸೋದು. ಎಲ್ಲ ಗಂಟೆ ತಪ್ಪು. ದೇವರಿಗೆ ಮಹಿಮುಂಟಾಗಲಿ. ಹಿಂದಿದ್ದವ್ರಿಗೆ ಅನ್ಕೊಂಡ್ರೆ ಏನಂತ ಏನ್ ಮಾಡ್ಬೇಕಪ್ಪ, ನಮ್ಗೆಲ್ಲ ಅಡ್ಡ ಆಗಿಬಿಡ್ತತೆ, ನಾವು ನೋಡಕ್ಕಾಗಲ್ಲ ಇವ್ರನ್ನ. ಬಾಗಿಲಿ ಸೀದಿದ್ದವ್ರನ್ನ ನೋಡ್ತೀವಿ ಅಂತಂದ್ರೆ ಇವಾಗ ಏನಾಗೈತೆ ಅದೆಲ್ಲ ಓಪನ್ ಆಗಿಬಿಟ್ಟದೆ. ಬೇಸರ ಅಂದ್ರೆ ಅಡ್ಡ ಇದ್ದದ ದೇವರಿಗೂ ನಮಗೂ ಏನು ಅಡ್ಡ ಇತ್ತು, ಆ ಅಡ್ಡನ ತೊಲಗಿಸುವುದಕ್ಕಾಗಿ ಸರ್ವಶಕ್ತಿಯುಳ್ಳ ದೇವರೇ ಬಂದಿದ್ದಾರೆ ಪ್ರಿಯ. ಬೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ಈ ಸಮಯದಲ್ಲಿ ಆ ಪರಿಶುದ್ಧಾತ್ಮ ಬಲದಿಂದ ನಾವು ಪರಿಪೂರ್ಣವಾಗಿ ದೇವರನ್ನ ನಾವು ಸ್ವೀಕಾರ ಮಾಡೋಣ. ಎಲ್ಲರೂ ಗಟ್ಟಿಯಾಗಿ ಚಪ್ಪಲಿ ಹೊಡೆದು ದಯಮಾಡಿ ಯಾರು ಗಲಾಟೆ ಮಾಡಬಾರ್ದು. ಮಕ್ಕಳು ಯಾರಾದ್ರೂ ಹತ್ರ ಸ್ವಲ್ಪ ಹೊರಗಡೆ ನೀವು ಕರ್ಕೊಂಡು ಹೋಗ್ರಿ. ಸಮಾಧಾನವಾಗಿ ಜಾಗೃತವಾಗಿ ಕೇಳ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೊರಗಡೆ ಇರೋರು ಹಲ್ಲೆಲೂಯಾ. ಹೊರಗಡೆ ಇರೋರು ಕೋಲ್ ಹಿಡ್ಕೊಂಡವ್ರು ಹಲ್ಲೆಲೂಯಾ. ಬಿಡಪ್ಪ ಅವರು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಕೈಯನ್ನು ಮನೆಯಲ್ಲಿ ಇಟ್ಟುಕೊಂಡಂಥವ್ರು ಕೈ ಎತ್ತಕ್ಕೆ ಹೋಗ್ಬೇಡ್ರಿ. ಕೈ ನಿಮ್ಮ ಜೊತೆ ತೊಗೊಂಡು ಬಂದವ್ರು ಎಲ್ಲರೂ ಕೈ ಜೋಡಿಸಿ. ಹಲ್ಲೆಲೂಯಾ. ಮನೆಗೆ ಇಟ್ಟು ಬಂದವ್ರು ಕೆಲವರು ಕಾಣಿಸ್ತಾ ಇದ್ದೀರಿ, ಕೈ ಜೋಡಿಸ್ತಾ ಇಲ್ಲ. ಕೆಲವರು ಮನೆಯಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದಾರೆ ಕೈಗಳನ್ನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಯಿತು, ಮೈಕ್ ಅಣ್ಣರ ಕೈ ಬಂತು. ಸಮಯ ಎಷ್ಟಾಗುತ್ತೋ ನಮಗೆ ಗೊತ್ತಾಗಲ್ಲ. ಪ್ರತಿ ವರ್ಷ ಕೂಡ ಸ್ವಲ್ಪ ಹೊತ್ತಂತಾರೆ, ಭಾಳ ಹೊತ್ತು ಹೇಳ್ಬಿಡ್ತಾರೆ ಅಂತೇಳಿ ಕೆಲವೊಬ್ಬರು ಅವಾಗಲೇ ಗುಣಗಾಡ್ಕೊಂತ ಇರ್ತಾರೆ. ಯಾವಾಗಾದ್ರೂ ಮುಗಿಸ್ತಾರೋ ಯಾವಾಗಾದ್ರೂ ಇಲ್ಲ. ಜಲ್ದಿ ಮುಗಿಸಿದ್ರಪ್ಪ ಅಂದ್ರೆ ಲಟ್ಟಿದೆ, ಬೂಂದಿದೆ, ಅನ್ನ ಇದೆ, ಸಾರ ಇದೆ, ಬದನೆಕಾಯಿ ಇದೆ, ಎಲ್ಲವನ್ನ ಬೇಗ ನಾವು ಊಟ ಮಾಡಿ ಮನೆಗೆ ಹೋಗ್ಬಿಡೋಕೆ ಅಂತೇಳಿ ಕೆಲವೊಬ್ಬರಿಗೆ ಆಲೋಚನೆಗಳು ಬರ್ತಾ ಇರ್ತವೆ. ದೂರದಿಂದ ಬಂದಂಥವ್ರಿಗೆ ಆಗಿರ್ಬೋದು, ಸಮೀಪದಲ್ಲಿ ಇರುವಂಥವ್ರಿಗೂ ಕೂಡ ಆಗಿರ್ಬೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೋಸ್ಕರವಾಗಿ ಆಹಾರ ಸಿದ್ಧವಾಗಿರೋದು ನಿಜ. ಬೇಗನೆ ಕೂಡ ಮುಗಿಸ್ತೀನಿ ಅಂತೇಳಿ ನಾನು ಹೇಳಲ್ಲ. ದೇವ್ರ ಚಿತ್ತ ಎಷ್ಟೊತ್ತು ಇರುತ್ತೋ ಅಷ್ಟೊತ್ತು ನಾವು ಹಾಕಿ ಕೇಳೋಣ. ಹಲ್ಲೆಲೂಯಾ.